ಅವರ ಒಂದೊಂದೇ ಗ್ಯಾರಂಟಿಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ನಗೆ ಪ್ಯಾಟಲ್ಗಳಾಗ್ಬಿಟ್ಟಿದೆ. ಕೆಲವರೆಲ್ಲ ಹಾಕಿದಾರಲ್ಲ, ನಾನು ಅದರಲ್ಲಿ ಫ್ರಿಡ್ಜ್ ತಗೊಂಡೆ, ನಾನು ಮನೆಗೆ ಬೋರ್ವೆಲ್ ಹಾಕೊಂಡೆ, ನಾನು ಮದುವೆ ಮಾಡಿದೆ ಎಲ್ಲ ಹಾಕೊಂಡಿದ್ದಾರೆ. ಇಂದ ಏನು ರಾಹುಲ್ ಗಾಂಧಿ ಒಂದು ಮಾತಾಡ್ತಾ ಹೇಳಿದ್ರು ಒಂದು ಭಾಷಣದಲ್ಲಿ, ಈ ಕಡೆ ಆಲೂಗೆಡ್ಡೆ ಹಾಕಿ ಈ ಕಡೆ ಚಿನ್ನ ತೆಗೆದುಬಿಡಿ, ಚಿನ್ನ ತೆಗಿತೀರಿ ಅಂತ ಭಾಷಣದಲ್ಲಿ ರಾಹುಲ್ ಗಾಂಧಿ. ಹಂಗೆ ಇವರು ಕೊಡೋ 2000ಕ್ಕೆ ಒಂದು ಬೋರ್ವೆಲ್ ಹಾಕಕ್ಕೆ 10 ರಿಂದ 12 ಲಕ್ಷ ಬೇಕು ದುಡ್ಡು, ಒಂದು ಬೋರ್ವೆಲ್ ಹಾಕಕ್ಕೆ. ಅದು ಆ ಕಡೆ ಉತ್ತರ ಕರ್ನಾಟಕ ಹೋದ್ರೆ ಇನ್ನೂ ಜಾಸ್ತಿ, ಕನೆಕ್ಷನ್ ಪವರ್ ಎಲ್ಲ ತಗೊಂಡ್ಬೇಕಾದ್ರೆ ಇನ್ನೂ ಜಾಸ್ತಿ ಆಗ್ತದೆ. ಇವ್ರು ಕೊಡೋ ವರ್ಷ ಎಲ್ಲ ಕೊಟ್ಟರು 24,000 ಆಗಲ್ಲ. ಯಾರೋ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹೇಳ್ತಾರೆ. ಮತ್ತೆ ಈಗ ಅವ್ರು ಚಾಳಿ ಹೆಂಗ್ ಶುರು ಮಾಡಿಕೊಂಡಿದ್ದಾರೆ, ಒಂದೊಂದೇ ಗ್ಯಾರಂಟಿ. ಈಗ ರಾಯರೆಡ್ಡಿ ಹೇಳಿದಾನೆ, ಗ್ಯಾರಂಟಿಗಳು ಹಿಂಗೆ ಕೊಟ್ಕೊಂಡು ಹೋಗ್ತಾ ಇದ್ರೆ ನಾವು ಸರ್ಕಾರ ನಡ್ಸಕ್ ಆಗದೇ ಇಲ್ಲ ಅಂತ ಹೇಳಿ ಫೈನಾನ್ಷಿಯಲ್ ಅಡ್ವೈಸರ್ ಸಿದ್ದರಾಮಯ್ಯಗೆ ಅವರೇ ಹೇಳ್ತಾ ಇದ್ದಾರೆ. ಇನ್ DK ಒಂದ್ ಹೆಜ್ಜೆ ಮುಂದೆ ಹೋಗಿ ಏನ್ ತಿಂಗಳಿಗೂ ಗ್ಯಾರಂಟಿ ಹಣ ಕೊಡ್ತೀರಿ ಅಂತ ಬರ್ಕೊಟ್ಟಿದ್ರ ಅಂತ. ಊನಪ್ಪ, ಬರ್ಕೊಟ್ಟಿಲ್ಲ. ಡ್ಯಾಸ್ ಮೇಲೆ ನಿಂತ್ಕೊಂಡಿದ್ರಲ್ಲ, ಬೀದಿಗಳಲ್ಲಿ, ಜಿಲ್ಲೆಗಳಲ್ಲಿ, ಹಳ್ಳಿಗಳಲ್ಲಿ, ಕಾಕಾ ಪಾಟೀಲ್, ಮಾದೇವಪ್ಪ ನಿನ್ಗೂ ಫ್ರೀ, ನಿನ್ ಹೆಂಡ್ರಿಗೂ ಫ್ರೀ, ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರಲ್ಲ. ಮಾತಿನ ಮೇಲೆ ನಂಬಿಕೆ ಇಲ್ಲ ನಿಮ್ಗೆ? ಮಾತಿನ ಮೇಲೆ ನಂಬಿಕೆ ಇದ್ರೆ ಕೊಡಿ ಅವ್ರಿಗೆ ತಿಂಗಳು. ಇಲ್ಲ ಅಂದ್ರೆ ಹೇಳ್ಬಿಡಿ, 6 ತಿಂಗಳಿಗೆ ಒಂದ್ಸರಿ ಕೊಡ್ತೀರಿ, ಇಲ್ಲ ಚುನಾವಣೆಗಳು ಬಂದಾಗ ಕೊಡ್ತೀರಿ ಅಂತ ಅನೌನ್ಸ್ ಮಾಡಿ ಒಂದು ಗೆಜೆಟ್ ಹೊರಡಿಸ್ಬಿಡಿ. ಟ್ಯಾಕ್ಸ್ ಕಟ್ಟಿದಾಗ ಕೊಡ್ತೀರಿ ಅಂತ ಹೇಳ್ತಾರೆ. ಮತ್ತೆ ಮಂಗಳೂರಿಗೆ ಹೇಳಿದ್ದಾರೆ, ನಮ್ಮನ್ನ ತಿಂತಾರೆ ಮಂಗಳೂರು ಮಲ್ಲ ಇರು ಪ್ರದೇಶದವರು, ಏನೋ ಕರಾವಳಿ ಪ್ರದೇಶದವರು, ವೋಟ್ ಮಾತ್ರ ಬಿಜೆಪಿಗೆ ಹಾಕ್ತಾರೆ ಅಂತ. ಮಿಸ್ಟರ್ DK ಶಿವಕುಮಾರ್, ನಿಮ್ಮನ್ನ ಯಾವುದು ಬರಲ್ಲ, ಅವರು ಅಲ್ಲಿ ಟ್ಯಾಕ್ಸ್ ಕಟ್ತಾರೆ, ಅವ್ರ ದುಡ್ಡು ನೀವು ಅವ್ರಿಗೆ ಕೊಡ್ತಾ ಇದ್ದೀರಾ. ನಿಮ್ ಕಾಂಗ್ರೆಸ್ ಪಾರ್ಟಿ ಜಾಬಿಂದ ಯಾವುದನ್ನು ಕೊಟ್ಟಿಲ್ಲ. ಕಾಂಗ್ರೆಸ್ ಪಾರ್ಟಿ ಸೋನಿಯಾ ಗಾಂಧಿ ಅವ್ರದ್ದು ಹೆರಾಲ್ಡ್ ಹಣ ಇದೆಯಲ್ಲ, ಹೆರಾಲ್ಡ್ ಅವ್ರದ್ದು ನ್ಯಾಷನಲ್ ಹೆರಾಲ್ಡ್ ಹಣನ, ಅದ್ರಲ್ಲಿ ಯಾವುದನ್ನು ಈ ಕರಾವಳಿ ಪ್ರದೇಶಕ್ಕೆ 5 ಗ್ಯಾರಂಟಿಗಳು ಕೊಟ್ಟಿಲ್ಲ. ನೀವೇನ್ ಕೊಡ್ತಾ ಇದ್ದೀರೋ ಅದಕ್ಕಿಂತ ಜಾಸ್ತಿ ಟ್ಯಾಕ್ಸ್ ಕಟ್ತಾವ್ರೆ ಅವ್ರು ಕರಾವಳಿ ಭಾಗದಲ್ಲಿ. ನೀವೇನ್ ಕೊಡ್ತಾ ಇದ್ರು ಅದ್ರ 4 ಪಟ್ಟು ಜಾಸ್ತಿ ದುಡ್ಡು ಕೊಡ್ತಾ ಇದ್ರು ಕರಾವಳಿ ಭಾಗದ ಪಬ್ಲಿಕ್ಸ್, ಜನ. ಅವ್ರಿಗೆ ಅವಮಾನ ಮಾಡ್ತಾ ಇದ್ದೀರಾ, ಕರಾವಳಿ ಭಾಗದ ಜನಗಳಿಗೆ ಅವಮಾನ ಮಾಡ್ತಾ ಇದ್ದೀರಾ. ನಮ್ಮ ಭಿಕ್ಷೆ ಅಂತೇಳಿ, ನಿನ್ ಭಿಕ್ಷೆ ಅಲ್ಲ. ನೀವು ಸಂಬಳ ತಗೊಳೋದು, ನೀವು ಸರ್ಕಾರದಲ್ಲಿ ಕಾರು ಬಂಗ್ಲೆ ಎಲ್ಲ ಓಡಾಡೋದು ಅವ್ರ ದುಡ್ಡಲ್ಲಿ, ಆ ಜನಗಳ ದುಡ್ಡಲ್ಲಿ. ಅದನ್ನ ಅರ್ಥ ಮಾಡ್ಕೊಬೇಕು ನೀವು. ಅವ್ರ ದುಡ್ಡಲ್ಲಿ ಓಡಾಡಿ ಭಿಕ್ಷೆ ಅಂತ ಹೇಳ್ತೀರ. ಯಾವ ಲೆಕ್ಕ ತೋರ್ಸಪ್ಪ, ಯಾವ ಅಕೌಂಟ್ ಅಲ್ಲಿ ದುಡ್ಡು ಕೊಟ್ಟಿದ್ಯಾ ಅವ್ರದ್ದು ಹೇಳು? ನಿಮ್ಮ ಮನೆ ಅಕೌಂಟ್ ಅಲ್ಲಿ ಕೊಟ್ಟಿದ್ಯಾ, ಇಲ್ಲ ಕಾಂಗ್ರೆಸ್ ಪಾರ್ಟಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಕೌಂಟ್ ಯಾವ್ದನ್ನ ತೋರಿಸಿ. ಕೊಟ್ಟಿರೋದು ಅವ್ರ ದುಡ್ಡು, ಯಾರ್ದೋ ದುಡ್ಡು. ಎಲ್ಲಮ್ಮನ ಜಾತ್ರೆ ಮಾಡಿರೋದು ನೀವು. ಈ ಜಾತ್ರೆ ನಮ್ದು ಅಂತ ಹೇಳ್ತೀರ. ನಿಜಕ್ಕೂ ಆ ಕರಾವಳಿ ಭಾಗದ ಜನರ ಶಾಪ ನಿಮ್ಗೆ ತಟ್ಟುತ್ತೆ. ಅವ್ರನ್ನ ಇನ್ಸಲ್ಟ್ ಮಾಡಿದ್ರ, ಕ್ಷಮಾಪಣೆ ಕೇಳ್ಬೇಕು ನೀವು. ಆ ಕರಾವಳಿ ಭಾಗದ ಜನರ ಕ್ಷಮಾಪಣೆಯನ್ನ ಕೇಳಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದೀವಿ.